ಕೇರಳ ತಮಿಳುನಾಡು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಗವರ್ನರ್ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ನೋಡಿ, ಜನವರಿ 26ಕ್ಕೆ ಏನು ಭಾಷಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣರಾಜ್ಯೋತ್ಸವ ಭಾಷಣಕ್ಕೆ ರಾಜ್ಯಪಾಲರಿಂದ ಅಧಿಕೃತ ಮುದ್ರೆ. ನಿನ್ನೆ ಲೋಕಭವನಕ್ಕೆ ಗಣರಾಜ್ಯೋತ್ಸವ ಭಾಷಣವನ್ನ ಸರ್ಕಾರ ಕಳಿಸುವಂತ ಕೆಲಸ ಮಾಡಿತ್ತು. ಆ ಭಾಷಣವನ್ನ ಪರಿಶೀಲಿಸಿ ಓಕೆ ಮಾಡಿ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ವಾಗ್ದಾಳಿ ಇಲ್ಲದಂತಹ ಭಾಷಣ ಇದು. ಯಾಕಂತಂದ್ರೆ ಈಗ ರಿಪಬ್ಲಿಕ್ ಡೇ ಏನ್ ಬರ್ತಾ ಇದೆ, ಜನವರಿ 26ನೇ ತಾರೀಕು, ಅವತ್ತು ಭಾಷಣ ಮಾಡ್ತಾರೆ ರಾಜ್ಯಪಾಲರು. ಜಂಟಿ ಅಧಿವೇಶನದ ಭಾಷಣದ ಸಂದರ್ಭದಲ್ಲಿ 11 ಪ್ಯಾರಾಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈಗ ರಾಜ್ಯಪಾಲರ ಆಕ್ಷೇಪವನ್ನ ಗಮನಿಸಿ ಗಣರಾಜ್ಯೋತ್ಸವದ ಭಾಷಣವನ್ನ ಸಿದ್ಧಪಡಿಸಲಾಗಿದೆ. ಭಾಷಣದಲ್ಲಿ ಪದ ಬಳಕೆಯಲ್ಲಿ ಸೂಕ್ಷ್ಮತೆಯನ್ನ ಸರ್ಕಾರ ಕಾಯ್ದುಕೊಂಡಿದೆ. ಹೀಗಾಗಿ ಗಣರಾಜ್ಯೋತ್ಸವ ಭಾಷಣಕ್ಕೆ ರಾಜ್ಯಪಾಲರಿಂದ ಅಧಿಕೃತ ಮುದ್ರೆ ಅಂದ್ರೆ ಓಕೆ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಮೊನ್ನೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವರು ಭಾಷಣ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಒಂದಷ್ಟು ವಿಚಾರಗಳನ್ನು ಕೈ ಬಿಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು, ಸಲಹೆಯನ್ನು ಕೊಟ್ಟಿದ್ರು. ಅದೆಲ್ಲ ಆದ ನಂತರದಲ್ಲಿ ಮತ್ತೆ ಇನ್ನೊಂದ್ಸಲ ಮುಜುಗರಕ್ಕೀಡಾಗುವಂಥ ಪರಿಸ್ಥಿತಿ ಬರಬಾರದಲ್ಲ. ಹಾಗಾಗಿ ಜನವರಿ 26ನೇ ತಾರೀಕು ಮಾಡುವಂಥ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸೂಕ್ಷ್ಮತೆಯನ್ನು ಕಾಪಾಡಿಕೊಂಡಿದೆ ರಾಜ್ಯ ಸರ್ಕಾರ. ರಾಜ್ಯಪಾಲರು ಏನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಸಂಬಂಧಪಟ್ಟಂತ ಒಂದಷ್ಟು ಪದಗಳನ್ನು ತೆಗಿಬೇಕು. ಹೀಗಾಗಿ ಭಾಷಣದ ಪದ ಬಳಕೆಯಲ್ಲಿ ಸೂಕ್ಷ್ಮತೆಯನ್ನು ಸರ್ಕಾರ ಕಾಯ್ದುಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಮೊನ್ನೆ ಅಧಿವೇಶನದ ಸಂದರ್ಭದಲ್ಲಿ ಭಾಷಣ ಮಾಡದೇ ಇರುವಂತ ವಿಚಾರ ಸಾಕಷ್ಟು ಮುಜುಗರಕ್ಕೀಡಾಗಿತ್ತು. ಬಟ್ ಈಗ 26ನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ಮಾಡುವಂತ ಭಾಷಣದ ವಿಚಾರದಲ್ಲಿ ಬಹುಶಃ ಸರ್ಕಾರ ಸೂಕ್ಷ್ಮತೆಯನ್ನ ಕಾಪಾಡಿಕೊಂಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ದುರ್ಗೇಶ್? ಖಂಡಿತ ಪ್ರಭು, ಮೊನ್ನೆ ವಿಶೇಷ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕಾಗಿತ್ತು. ಆ ಒಂದು ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿರುವಂತದ್ದು, ಜೊತೆಗೆ ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೂಡ ಟೀಕೆ ಮಾಡಿರುವುದನ್ನ ಅಳವಡಿಸಿದಂತ ರಾಜ್ಯ ಸರ್ಕಾರದ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ರಾಜ್ಯಪಾಲರು ನಿರ್ಗಮಿಸಿದ್ರು. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ರಾಜ್ಯಪಾಲರ ನಡುವಿನ ಒಂದು ಸಂಘರ್ಷಕ್ಕೆ ಕಾರಣವಾಗಿತ್ತು. ಹೀಗಾಗಿ ಜನವರಿ 26 ಗಣರಾಜ್ಯೋತ್ಸವ ದಿನ ರಾಜ್ಯಪಾಲರು ರಾಜ್ಯ ಸರ್ಕಾರವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲೂ ಕೂಡ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತ ವೇದಿಕೆ ನಿರ್ಮಾಣ ಆಗತ್ತ ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ರಾಜ್ಯಪಾಲರು ಮಾಡಬೇಕಂತ ಭಾಷಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದೆ. ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂತ ಯಾವುದೇ ರೀತಿಯಾದಂತ ಅಂಶಗಳನ್ನ ಆ ಒಂದು ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಇದೀಗ ಲೋಕಭವನದ ಅಧಿಕಾರಿಗಳು ಕನ್ಫರ್ಮ್ ಮಾಡಿರೋದ್ರಿಂದ ರಾಜ್ಯಪಾಲರು ಜನವರಿ 26 ಗಣರಾಜ್ಯೋತ್ಸವದ ಭಾಷಣವನ್ನು ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಅಧಿಕೃತವಾಗಿ ಮುದ್ರೆ ಒಂದು ಬಿದ್ದಿರುವಂತದ್ದು. ಯಾಕಂದ್ರೆ ರಾಜ್ಯಪಾಲರು ಈ ಒಂದು ಭಾಷಣ ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ಮೊದಲ ವರ್ಷದ ಅಧಿವೇಶನ ಅನ್ನೋ ಕಾರಣಕ್ಕೆ ರಾಜ್ಯಪಾಲರು ಭಾಷಣಕ್ಕೆ ಬರೋದಕ್ಕೆ ಒಪ್ಪಿಕೊಂಡಿದ್ರು. ಜಂಟಿ ಅಧಿವೇಶನದಲ್ಲಿ ಒಂದಿಷ್ಟು ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆಗಳಿದ್ವು. ಹೀಗಾಗಿ ಈ ವಿಚಾರವನ್ನು ಇಟ್ಕೊಂಡು ರಾಜ್ಯಪಾಲರು ಮತ್ತೆ ಭಾಷಣವನ್ನ ಮಾಡದೇ ಇರಬಾರದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ಅರಿತುಕೊಂಡು ಬದಲಾವಣೆಗಳನ್ನ ಮಾಡಿರುವಂತದ್ದು. ಹೀಗಾಗಿ ರಾಜ್ಯ ಸರ್ಕಾರ ಏನು ನಿನ್ನೆ ಲೋಕಭವನಕ್ಕೆ ಕಳಿಸಿದಂತಹ ಭಾಷಣದ ಪ್ರತಿಗಳನ್ನ ನೋಡಿ ಒಂದು ಭಾಷಣಕ್ಕೆ ಇದೀಗ ಅಧಿಕೃತವಾಗಿ ಲೋಕಭವನದ ಅಧಿಕಾರಿಗಳು ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಿರುವಂತದ್ದು. ಹೀಗಾಗಿ ರಾಜ್ಯ ಸರ್ಕಾರದ ಮತ್ತು ಏನು ಗವರ್ನರ್ ಅನ್ನುವಂತ ಒಂದು ವರ್ಸಸ್ ಸಂಘರ್ಷ ಶುರುವಾಗಿತ್ತು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೂ ರಾಜ್ಯ ಸರ್ಕಾರ ಇದೀಗ ಮುಂದಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್.